ವೀಕ್ಷಕರೇ, ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಹಿಂದೂ ವಿರೋಧಿ. ಆತನಿಗೆ ಹಿಂದೂ ಧರ್ಮದ ಬಗ್ಗೆ ಯಾವುದೇ ಗೌರವ ಇಲ್ಲ. ಆತ ಮಾಡ್ತಿರೋದೆಲ್ಲ ಹಿಂದೂ ವಿರೋಧಿ ಕೆಲಸ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಮಾತನಾಡೋದನ್ನ ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡೋದನ್ನ ನಿಮ್ಮಲ್ಲಿ ಬಹುತೇಕ ಜನ ನೋಡಿರ್ತೀರಾ. ಆದ್ರೆ ವಿಜಯ್ ನಿಜಕ್ಕೂ ಹಿಂದೂ ವಿರೋಧಿನ? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಜಯರವರ ನಿಜ ಮುಖವನ್ನ ತಿಳಿಯೋಣ. ವೀಕ್ಷಕರೇ, ಈ ಸಿಎಂ ವಿಜಯರವರ ವಿಶೇಷತೆ ಏನಪ್ಪಾ ಅಂದ್ರೆ, ಅವರು ತಮ್ಮ ವಿರುದ್ಧ ಬರುವಂತ ಯಾವುದೇ ಆರೋಪಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಹಾಗೂ ಅದಕ್ಕೆ ಮಾತಿನ ಮೂಲಕ ರಿಯಾಕ್ಟ್ ಕೂಡ ಮಾಡೋದಿಲ್ಲ. ಯಾವ ಆರೋಪಗಳಿಗೂ ಹೆಚ್ಚು ತಲೆಯನ್ನು ಕೆಡಿಸ್ಕೊಳ್ಳದಂತ ಅವರು ಕೆಲಸದ ಮೂಲಕ ಹಾಗೂ ತಮ್ಮ ನಡೆ ನುಡಿಯ ಆಚರಣೆ ಮೂಲಕ ಉತ್ತರ ಕೊಡ್ತಾರೆ. ಇವರ ಮೇಲೆ ಇರುವಂತ ಆರೋಪಗಳಲ್ಲಿ ಅತಿ ಮುಖ್ಯವಾದದ್ದು ಅವರೊಬ್ಬ ಹಿಂದೂ ವಿರೋಧಿ ಎಂಬ ದೂರು. ಅವರು ಕ್ರಿಶ್ಚಿಯನ್ ಆದ್ರೂ ಕೂಡ ಸಿನಿಮಾಗಳಲ್ಲಿ ಬಹುತೇಕ ಹಿಂದೂ ಪಾತ್ರಧಾರಿಯಾಗಿಯೇ ನಟಿಸಿದ್ದಾರೆ. ಸಿನಿಮಾ ವಿಷಯ ಬಿಡಿ, ಅಸಲಿ ಬದುಕಿನಲ್ಲೂ ಕೂಡ ವಿಜಯ್ ಸರ್ವಧರ್ಮ ಸಮನ್ವಯದ ವ್ಯಕ್ತಿ. ಇದೇ ಜೂನ್ 12ನೇ ತಾರೀಕು ಅವರು ನಮ್ಮ ಕೊಲ್ಲೂರಿಗೆ ಬಂದು ಶ್ರೀ ಮೂಕಾಂಬಿಕಾ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟು ಸಹಜವಾಗಿಯೇ ದೇವಿ ದರ್ಶನವನ್ನ ಪಡೆದಿದ್ರು. ನಟ ವಿಜಯ್ ನಮ್ಮ ಕರ್ನಾಟಕದ ಕೊಲ್ಲೂರು ಕ್ಷೇತ್ರಕ್ಕೆ ದರ್ಶನಕ್ಕೆ ಬಂದಿದ್ದು ಎಲ್ರಿಗೂ ಅನಿರೀಕ್ಷಿತ ಆಶ್ಚರ್ಯ ಹಾಗೂ ತವಕವನ್ನ ಉಂಟುಮಾಡಿತು. ಅವರು ಇಲ್ಲಿಗೆ ಅತ್ಯಂತ ಸರಳವಾಗಿ ಬಂದು ಸಾದಾ ಸೀದಾ ಹಿಂದೂ ಭಕ್ತನ ಹಾಗೇನೆ ಬಂದಿದ್ರು. ಅವರ ಆ ವಿಸಿಟ್ ನಲ್ಲಿ ಯಾವುದೇ ತರಹದ ಆಡಂಬರತೆ, ಪ್ರಚಾರ ಪ್ರಿಯತೆ ಅಥವಾ ತೋರಿಕೆಯ ಛಾಯೆ ಕಾಣಲಿಲ್ಲ. ಇದೇ 2026 ಜೂನ್ 12ನೇ ತಾರೀಕು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟ ಅವರು ಕೈಯಲ್ಲಿ ಕೆಂಪು ದಾರವನ್ನ ಕಟ್ಕೊಂಡು ಕೊಲ್ಲೂರು ಮೂಕಾಂಬಿಕಾ ದರ್ಶನವನ್ನ ಮಾಡಿದ್ರು. ದೇವಸ್ಥಾನಕ್ಕೆ ಹೋಗುವಂತ ಮೊದಲು ಪವಿತ್ರ ದಾರದ ಕಂಕಣವನ್ನ ಕೈಗೆ ಕಟ್ಕೊಂಡು ಸಾಂಪ್ರದಾಯಿಕ ಕೆಂಪು ಶಲ್ಯವನ್ನ ಧರಿಸಿ ಪೂಜೆ ಮಾಡಿದ್ರು. ಇದ್ರ ಜೊತೆ ಸುಮಾರು 1.6 ಕೆಜಿ ತೂಕದ ಬೆಳ್ಳಿ ಕತ್ತಿಯನ್ನ ದೇವಿಗೆ ಸಮರ್ಪಣೆ ಮಾಡಿದ್ರು. ಯಾವುದೇ ವಿಶೇಷ ಸಂಕಲ್ಪ ಇಲ್ಲದಂತ ಸಾಮಾನ್ಯ ಭಕ್ತನಂತೆ 25ರಿಂದ 30 ನಿಮಿಷ ಪೂಜೆಯನ್ನ ಮಾಡಿದ್ರು. ಇದು ಅವರಲ್ಲಿ ಇರುವಂತ ನಿಷ್ಕಲ್ಮಶ ಭಕ್ತಿ ಹಾಗೂ ಭೇದವಿಲ್ಲದಂತ ಧಾರ್ಮಿಕ ಸಾಮರಸ್ಯಕ್ಕೆ ಸ್ಪಷ್ಟ ಸಾಕ್ಷಿ. ಇವರು ಯಾವ್ದಾದ್ರೂ ವಿಶೇಷ ಹರಕೆಯನ್ನ ತೀರ್ಸೋದಿಕ್ಕೆ ಬಂದಿದ್ರ, ಏನಾದ್ರೂ ಸಂಕಲ್ಪ ಇತ್ತ ಅಂತ ಅದೇ ದೇವಾಲಯದ ಮುಖ್ಯಸ್ಥರನ್ನ ಮೀಡಿಯಾ ಕೇಳಿದಾಗ ಆ ರೀತಿ ಏನು ಕೂಡ ಇರ್ಲಿಲ್ಲ. ಅವರು ಸಾಮಾನ್ಯರಂತೆ ಬಂದು ದರ್ಶನ ಮುಗಿಸಿ ಹೊರಟು ಹೋದ್ರು ಅಂತ ಉತ್ತರ ಕೇಳ್ಬಂತು. ಇನ್ನು ಈ ವಿಜಯ್ ಒಬ್ಬ ದೇಶದ್ರೋಹಿ, ಅವ್ರಿಗೆ ರಾಷ್ಟ್ರದ ಬಗ್ಗೆ ಯಾವುದೇ ಅಭಿಮಾನ ಇಲ್ಲ ಅನ್ನೋದು ಅವರ ಮೇಲೆ ಇರುವಂತ ಎರಡನೇ ಮುಖ್ಯ ಆರೋಪ. ಆದ್ರೆ ಸಿಎಂ ವಿಜಯ್ ಅದಕ್ಕೆ ಪ್ರತ್ಯುತ್ತರ ಅನ್ನುವಂತೆ ಒಂದೇ ಮಾತರಂ ಗೀತೆಯನ್ನ ಪೂರ್ತಿ ಹಾಡಿಸಿ ಎಲ್ಲರ ಗಮನವನ್ನ ಸೆಳೆದಿದ್ರು. 2026 ಮೇ 10ನೇ ತಾರೀಕು ಮುಖ್ಯಮಂತ್ರಿಯಾಗಿ ತಾವು ಪ್ರಮಾಣ ವಚನ ಸ್ವೀಕರಿಸಿದಂತ ದಿನ 50 ವರ್ಷದ ಸಂಪ್ರದಾಯವನ್ನೇ ಮುರಿದು ಮೊದಲ ಬಾರಿಗೆ ಒಂದೇ ಮಾತರಂ ರಾಷ್ಟ್ರಗೀತೆಯನ್ನ ಪೂರ್ತಿ ಹಾಡಿಸಿದ್ರು. ಕೇಂದ್ರ ಗೃಹ ಸಚಿವಾಲಯದ 2026 ಜನವರಿ 28ರ ಆದೇಶದಂತೆ ತಮಿಳು ನಾಡಗೀತೆಗಿಂತನೂ ಕೂಡ ಮೊದಲು ಒಂದೇ ಮಾತರಂ ಹಾಡುವುದನ್ನ ಕಡ್ಡಾಯ ಮಾಡಲಾಗಿತ್ತು. ಇದರಿಂದಾಗಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವರ ಮೂಲ ತಮಿಳು ತಾಯಿ ವಾಳ್ಗೆ ಎಂಬ ಅವರ ತಮಿಳು ನಾಡಗೀತೆ 3ನೇ ಸ್ಥಾನಕ್ಕೆ ಹೋಗಿತ್ತು. ಇದು ಇತ್ತೀಚೆಗೆ ಅಲ್ಲಿ ದೊಡ್ಡ ವಿವಾದ ಕೂಡ ಆಗಿತ್ತು. ತಮಿಳುನಾಡಿನ ಸದನಗಳಲ್ಲಿ ಕಳೆದ 50 ವರ್ಷಗಳಿಂದ ಡಿಎಂಕೆ ಹಾಗೂ ಇತರೆ ಆಡಳಿತಾರೂಢ ಪಕ್ಷಗಳು ಮೊದಲು ತಮಿಳಿನ ನಾಡಗೀತೆಯನ್ನ ಹಾಡಿಸ್ತಿದ್ವು. ಈಗ ಒಂದೇ ಮಾತರಂ ಹಾಗೂ ಜನಗಣಮನ ಗೀತೆಗಳ ನಂತರ ಕೊನೆಯದಾಗಿ ತಮಿಳು ನಾಡಗೀತೆ ಹಾಡುವಂತೆ ಸಿಎಂ ವಿಜಯ್ ನೂತನ ನಿಯಮವನ್ನ ಜಾರಿ ಮಾಡಿದ್ರು. ಹಾಗಾಗಿ ಇನ್ಮುಂದೆ ಅಲ್ಲಿಯ ಶಾಸಕಾಂಗ ಸಭೆಯಲ್ಲಿ ರಾಷ್ಟ್ರಗೀತೆಗೆ ಮೊದಲ ಆದ್ಯತೆ ಸಿಕ್ಕಿದೆ. ಕೇಂದ್ರದ ಆದೇಶದ ಪ್ರಕಾರ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಂ ಹಾಗೂ ಜನಗಣಮನ ಗೀತೆಗಳನ್ನ ಮೊದಲು ಹಾಡಬೇಕು ಅಂತ ತಮಿಳುನಾಡು ಸರ್ಕಾರ ಪಾಲಿಸ್ತಾ ಇದೆ. ಇದು ನಾಡಿಗೆ, ನಾಡ ಜನರಿಗೆ, ತಮಿಳು ಭಾಷೆಗೆ ಇವರು ಮಾಡದಂತ ಅವಮಾನ ಅಂತ ಡಿಎಂಕೆ ಪಕ್ಷದವರು ಇದನ್ನ ವಿರೋಧ ಮಾಡಿದ್ರು. ಶ್ರೀ ಬಂಕಿಂಬ ಚಂದ್ರ ಚಟರ್ಜಿ ಅವರು ಬರೆದಂತ ಒಂದೇ ಮಾತರಂ ಹಾಗೂ ರವೀಂದ್ರನಾಥ್ ಠಾಗೂರ್ ಅವರು ಬರೆದಂತ ಗೀತಾಂಜಲಿಯ ಒಂದು ಮುಖ್ಯ ಭಾಗ ಆದಂತ ರಾಷ್ಟ್ರಗೀತೆಯನ್ನು ಗೌರವಿಸಿ ಆಧರಿಸಿ ಸರ್ಕಾರಿ ಸಭೆಗಳಲ್ಲಿ ಹಾಗೂ ರಾಜ್ಯದ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಅವುಗಳನ್ನ ಎಲ್ಲರೂ ಮೊದಲು ಹಾಡಬೇಕು ಅಂತ ವ್ಯವಸ್ಥೆ ಕಲ್ಪಿಸಿರುವಂತ ಸಿಎಂ ವಿಜಯ್ ಹೇಗೆ ದೇಶದ್ರೋಹಿ ಆಗೋದಿಕ್ಕೆ ಸಾಧ್ಯ ಅಲ್ವಾ? ಇದ್ರ ಜೊತೆ ಸುಮಾರು 246 ಕೋಟಿ ರೂಪಾಯಿಗಳಷ್ಟು ದೇವಸ್ಥಾನದ ಹಣವನ್ನ ವಾಪಸ್ ಮಾಡುವಂತ ಮೂಲಕ ಸಿಎಂ ವಿಜಯ್ ಹಿಂದೂ ದೇವಾಲಯಗಳ ಅಭಿವೃದ್ಧಿ ಪರ ನಿಂತಿದ್ದಾರೆ. 2026 ಜೂನ್ 19ನೇ ತಾರೀಕು ಹಿಂದಿನ ಡಿಎಂಕೆ ಸರ್ಕಾರ ಮಂಜೂರು ಮಾಡದಂತ 46 ಯೋಜನೆಗಳನ್ನ ರದ್ದು ಮಾಡದಂತ ವಿಜಯ್ ದೇವಸ್ಥಾನದ ಹಣದಿಂದ ಕಟ್ಟೋದಿಕ್ಕೆ ಹೊರಟಿದಂತ ಸುಮಾರು 29 ಮದುವೆ ಮಂಟಪ ಹಾಗೂ 17 ವಾಣಿಜ್ಯ ಸಂಕೀರ್ಣಗಳ ಒಟ್ಟು 246 ಕೋಟಿ ರೂಪಾಯಿಗಳ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿದ್ರು. ದೇವಸ್ಥಾನದ ಹಣ ಕೇವಲ ದೇವಸ್ಥಾನದ ಅಭಿವೃದ್ಧಿಗೆ ಮಾತ್ರ, ಭಕ್ತರ ಸೌಲಭ್ಯಗಳು ಮತ್ತು ಅದರ ಸಕಲ ಜೀರ್ಣೋದ್ಧಾರಕ್ಕೆ ಮಾತ್ರ ಬಳಕೆಯಾಗಬೇಕು ಅಂತ ಅವರು ಈ ಮೂಲಕ ಸ್ಪಷ್ಟ ಆದೇಶವನ್ನ ಹೊರಡಿಸಿದ್ರು. ಇದರಿಂದ ದೇವಸ್ಥಾನಗಳು ದಿವಾಳಿ ಆಗೋದನ್ನ ತಪ್ಪಿಸಲಾಗಿದೆ ಅಂತ ಅವರ ಸರ್ಕಾರ ಹೇಳಿಕೊಂಡಿದೆ. ವೀಕ್ಷಕರೇ, ಈ ದೇಶದಲ್ಲಿ ನಾವು ನೋಡದಂತೆ ಇತರೆ ಧಾರ್ಮೀಯರಿಂದ ಹಿಂದೂ ಮಂದಿರಗಳ ಮೇಲೆ ನಡೆಯುವಂತಹ ಮಲತಾಯಿ ಧೋರಣೆ ಹಾಗೂ ಇತರ ಸ್ಕ್ಯಾಮ್ಗಳಿಗೆ ವಿಜಯರವರು ಕೈಗೊಂಡಂತ ಈ ಒಂದು ನಿರ್ಧಾರಗಳು ಸ್ಪಷ್ಟ ಅಪವಾದಂತೆಯೇ ಹೇಳಬಹುದು. ಹಿಂದೂ ದೇವಾಲಯಗಳ ಹಣವನ್ನ ಹಿಂಪಡ್ಕೊಂಡು ಅದನ್ನ ಬೇರೆ ಯಾವುದಕ್ಕೂ ಬಳಸದೆ ಕೇವಲ ಧಾರ್ಮಿಕ ಕಾರ್ಯಕಲಾಪ ಹಾಗೂ ಅದರ ಅಭಿವೃದ್ಧಿ ಕಾರ್ಯಗಳಿಗೆ ಮಾತ್ರ ಮೀಸಲಿಡಬೇಕು ಮತ್ತು ಬಳಕೆ ಮಾಡಬೇಕು ಅಂತ ಕಟ್ಟು ನಿಟ್ಟಾದಂತ ರೂಲ್ಸ್ ಅನ್ನ ಮಾಡೋರು ಹೇಗೆ ಧರ್ಮ ವಿರೋಧಿ ಆಗೋದಿಕ್ಕೆ ಸಾಧ್ಯ ಅಲ್ವಾ?
ಯಾವುದೇ ದೇವಸ್ಥಾನದ ಹಣ ಧಾರ್ಮಿಕ ಉದ್ದೇಶಕ್ಕೆ ಮಾತ್ರ ಅಂತ ಹೇಳಿಕೆಯನ್ನು ಕೊಟ್ಟು ದೇವಾಲಯಗಳ ಸ್ವಾಯತ್ತತೆಗೆ ಒತ್ತು ಕೊಟ್ಟಿರುವಂತ ವಿಜಯರವರು ತಮ್ಮ ಅಧಿಕಾರಾವಧಿಯಲ್ಲಿ ಯಾವುದೇ ಹಿಂದೂ ಮಂದಿರ ಮತ್ತು ಮಠ ಮಾನ್ಯಗಳಿಗೆ ದ್ರೋಹ ಮಾಡದೆ ಅವುಗಳ ಸುಧಾರಣೆಗೆ ಅಗತ್ಯ ಕ್ರಮ ಕೈಗೊಳ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಕೊಲ್ಲೂರು ಭೇಟಿಯ ವೇಳೆ ಯಾವುದೇ ರಾಜಕೀಯ ಸಂಕಲ್ಪ ಮಾಡದೆ ಕೇವಲ ಸಾಮಾನ್ಯ ಭಕ್ತನಾಗಿ ಅವರು ಪೂಜೆ ಮಾಡಿದ್ದು ಬಹುದೊಡ್ಡ ಚರ್ಚೆಯ ವಿಷಯವಾಗಿತ್ತು. ಈ ಹಿಂದೆ ತಮಿಳುನಾಡಿನ ಮಾಜಿ ಸಿಎಂಗಳಾಗಿದ್ದಂತ ನಟ ದಿವಂಗತ ಶ್ರೀ ಎಂಜಿಆರ್ ಮತ್ತು ಶ್ರೀಮತಿ ಜಯಲಲಿತಾ ಕೊಲ್ಲೂರ್ಗೆ ಬಂದಿದ್ರು. ಅವರ ನಂತರ ಬಂದಂತ ತಮಿಳುನಾಡಿನ 3ನೇ ಮುಖ್ಯಮಂತ್ರಿ ಈ ಜೋಸೆಫ್ ವಿಜಯ್. ಸಿಎಂ ವಿಜಯರವರು ಕೇವಲ ಮಾತಿನ ಮಲ್ಲ ಮಾತ್ರ ಅಲ್ಲ, ಅವರ ವಿಷನ್ ಬಹಳ ದೊಡ್ಡ ಮಟ್ಟದಲ್ಲಿದೆ. ಮಹತ್ತರ ಬದಲಾವಣೆ ತರುವಂತ ಗುರಿ ಹೊಂದಿರುವಂತ ಅವರು ಅಧಿಕಾರ ಬಂದಂತ ಹೊಸದರಲ್ಲಿ ಸಾಕಷ್ಟು ಮೆಚ್ಚುವಂತ ಜನಪರ ಹಾಗೂ ಧರ್ಮಪರ ಕೆಲಸವನ್ನ ಮಾಡಿದ್ದಾರೆ. ಕೆಲಸಗಳ ಮೂಲಕ, ಆಡಳಿತದ ಮೂಲಕ ತಾವೇನು ಅಂತ ತೋರಿಸ್ಕೊಟ್ಟಂತ ವ್ಯಕ್ತಿ ಈ ವಿಜಯ್. ಅವರು ಇವತ್ತಿನವರೆಗೂ ಯಾವತ್ತೂ ಕೂಡ ಧರ್ಮಾಧಾರಿತ ರಾಜಕಾರಣವನ್ನ ಮಾಡಲಿಲ್ಲ ಹಾಗೂ ಚುನಾವಣಾ ಪ್ರಚಾರದಲ್ಲಿ ಧಾರ್ಮಿಕ ಗುರುತನ್ನ ಬಳಸಲಿಲ್ಲ. ಅವರು ಎಲ್ಲಕ್ಕಿಂತ ಮುಖ್ಯವಾಗಿ ಜಾತ್ಯತೀತ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ಮೇಲೆ ಹೆಚ್ಚು ಕೆಲಸ ಮಾಡಿದ್ರು. ಅವರ ನಿಲುವು ಸದಾ ಧರ್ಮಾತೀತ ಮತ್ತು ಜಾತ್ಯತೀತ ಅಂತ ತಮಿಳುನಾಡಿನ ಕೆಲ ಚರ್ಚ್ ಪಾದ್ರಿಗಳೇ ಅವರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಅಧಿಕಾರ ಹಿಡಿದ ನಂತರ ಅವರು ಮಾಡಿದಂತ ಮೊದಲ ಕೆಲಸ ನೂರಾರು ಮದ್ಯದ ವೈನ್ ಶಾಪ್ಗಳನ್ನ ಬಂದ್ ಮಾಡಿಸಿದ್ದು. ಚುನಾವಣೆಗೂ ಮುನ್ನ ತಾವು ಕೊಟ್ಟಂತ ಆಶ್ವಾಸನೆಗಳು ಎಲ್ಲರಿಗೂ ತಲುಪುವಂತೆ ಮಾಡಿದ್ರು. ಹೀಗಾಗಿ ಅವರ ಕೆಲಸ ಕಾರ್ಯಗಳು ದೇಶಾದ್ಯಂತ ಸದ್ದನ್ನ ಮಾಡ್ತಿವೆ ಹಾಗೂ ಗುಣಕ್ಕೆ ಮತ್ಸರ ಇಲ್ಲ ಎಂಬ ಮಾತಿನ ಹಾಗೆ ಅವರ ಕೆಲಸಗಳು ಎಲ್ಲರಿಂದನೂ ಕೂಡ ಮೆಚ್ಚುಗೆ ಪಡಿತಿವೆ. ಇನ್ನು ತಮಿಳು ನೆಲದ ಮುಖ್ಯ ಸೆಕ್ಯುಲರ್ ಹೋರಾಟಗಾರರು ಅಂತ ಕರೆಸ್ಕೊಂಡಂತ ಶ್ರೀ ಪೆರಿಯಾರ್ ಅವರ ಎಲ್ಲ ತತ್ವಾದರ್ಶಗಳನ್ನು ಕೂಡ ನಾನು ಪಾಲಿಸ್ತೀನಿ. ಆದ್ರೆ ಅವರ ಧರ್ಮ ವಿರೋಧದ ನಿಲುವನ್ನ ಮಾತ್ರ ನಾನು ಒಪ್ಪೋದಿಲ್ಲ. ನಾನು ಎಲ್ಲ ಧರ್ಮಗಳನ್ನು ಕೂಡ ಹಾಗೂ ಅದರ ಆಚರಣೆಗಳನ್ನ ಗೌರವಿಸುವಂತ ವ್ಯಕ್ತಿ. ಯಾರ ಧಾರ್ಮಿಕ ಭಾವನೆಗೂ ಧಕ್ಕೆ ತರಬಾರದು ಅನ್ನೋದು ನನ್ನ ಆಶಯ. ಹೀಗಾಗಿ ಪೆರಿಯಾರ್ ಅವರ ಎಲ್ಲ ಮಾತುಗಳಿಗೂ ನನ್ನ ಸಮ್ಮತಿ ಇಲ್ಲ ಅಂತ ವಿಜಯ್ ಇತ್ತೀಚೆಗೆ ಹೇಳಿಕೆಯನ್ನ ಕೊಟ್ಟು ಸಖತ್ ವೈರಲ್ ಆಗಿದ್ರು. ಪೆರಿಯಾರ್ ಅವರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ದಿರ್ಬೋದು, ಆದ್ರೆ ನಾವು ದೇವರನ್ನ ನಂಬ್ತೀವಿ ಅಂತ ಹೇಳಿದ್ರು. ಈ ಪೆರಿಯಾರ್ ಅವರನ್ನ ದೇಶದ ದೊಡ್ಡ ಜಾತ್ಯತೀತ ಹಾಗೂ ಧರ್ಮಾತೀತ ವ್ಯಕ್ತಿ ಅಂತಾನೆ ಭಾವಿಸಲಾಗುತ್ತೆ. ಪ್ರತಿಪಕ್ಷವಾದಂತಹ ಡಿಎಂಕೆ ಪೆರಿಯಾರ್ ಅವರ ಬದುಕನ್ನ ಆದರ್ಶವಾಗಿಯೇ ಇಟ್ಕೊಂಡಿತ್ತು. ಈಗ ವಿಜಯ್ ಪೆರಿಯಾರ್ ಅವರ ಧರ್ಮ ವಿರೋಧಿ ಹೇಳಿಕೆಗೆ ತನ್ನ ಬೆಂಬಲ ಇಲ್ಲ ಅನ್ನುವಂತ ಮೂಲಕ ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲೇ ಹೊಸದೊಂದು ಕ್ರಾಂತಿಯ ಮತ್ತು ಬದಲಾವಣೆಗೆ ಕಿಡಿ ಹಚ್ಚಿದ್ದಾರೆ. ಇನ್ನು ಇತ್ತೀಚೆಗೆ ತಮಿಳುನಾಡಿನ ಯಾವುದೋ ಗ್ರಾಮೀಣ ಭಾಗದ ಯುವತಿಯೊಬ್ಬಳು ತನ್ನ ಊರಿನಲ್ಲಿ ಸೋರುವಂತ ನೀರಿನ ಟ್ಯಾಂಕರ್ ಬಗ್ಗೆ ರೀಲ್ಸ್ ಅನ್ನ ಮಾಡಿ ಅದರ ಮೂಲಕ ಅದನ್ನ ಸರಿಪಡಿಸಲು ವಿಜಯ್ ಅವರಿಗೆ ಮನವಿಯನ್ನ ಮಾಡಿದಾಗ ಆ ರೀಲ್ಸ್ ಮಾಡದಂತ 10 ಗಂಟೆಯಲ್ಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ಆ ಊರಿನ ನೀರಿನ ಟ್ಯಾಂಕರ್ ಸೋರುವಂತ ಸಮಸ್ಯೆ ರಿಪೇರಿಯಾಗಿದ್ದು ಸಿಎಂ ವಿಜಯ್ ಅವರ ದಕ್ಷ ಆಡಳಿತಕ್ಕೆ ಹಾಗೂ ಅದರ ಸಕಾಲಿಕ ಸ್ಪಂದನೆಗೆ ಸಿಕ್ಕ ಜ್ವಲಂತ ಸಾಕ್ಷಿ. ಸಿಎಂ ಅಂದ್ರೆ ಈ ರೀತಿ ಇರಬೇಕು. ಅವರು ಜನಸಾಮಾನ್ಯರ ಕಷ್ಟಗಳಿಗೆ ಕಿವಿಯಾಗಿ ಆಲಿಸಬೇಕು ಹಾಗೂ ಅವುಗಳ ಪರಿಹಾರಕ್ಕೆ ದುಡಿಬೇಕು ಅಂತ ವಿಜಯ್ ತೋರಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ಇಷ್ಟೆಲ್ಲ ಕೆಲಸ ಮಾಡ್ತಿರುವಂತ ವಿಜಯ್ ಅವರು ಧರ್ಮ ವಿರೋಧಿ ಆಗೋದಿಕ್ಕೆ ಹೇಗ್ ಸಾಧ್ಯ? ಅವರು ಹಿಂದೂ ವಿರೋಧಿ ಆಗ್ಲಿ ಅಥವಾ ಕ್ರೈಸ್ತ ವಿರೋಧಿ ಆಗ್ಲಿ ಅಥವಾ ಮುಸಲ್ಮಾನರ ವಿರೋಧಿ ಆಗ್ಲಿ ಖಂಡಿತ ಅಲ್ಲ. ವಿಜಯರವರು ಪ್ರತಿಯೊಂದು ಧರ್ಮವನ್ನು ಕೂಡ ಗೌರವಿಸುವಂತ ವ್ಯಕ್ತಿ. ಯಾವ ಧರ್ಮದ ಜನರ ಭಾವನೆಗೂ ಧಕ್ಕೆ ತರಬಾರದು ಅನ್ನೋದೇ ಅವರ ನಿಲುವು. ಹೀಗಾಗಿ ವಿಜಯ್ ಧರ್ಮ ವಿರೋಧಿ ಅಲ್ಲ. ವಿಜಯ್ ತಮಿಳುನಾಡಿಗೆ ಸಿಕ್ಕಂತ ಒಬ್ಬ ಅಪರೂಪದ ಮತ್ತು ಸೃಜನಶೀಲ ಮುಖ್ಯಮಂತ್ರಿ ಅನ್ನುವಂತ ಮಾತುಗಳು ಈಗ ದೇಶಾದ್ಯಂತ ಕೇಳ್ಬರ್ತಿದೆ. ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.